ಮುಡಾ ನಂಟು ಅದ್ಯಾಕೋ ಸಿದ್ದು ಸುತ್ತ ಅನುಮಾನದ ಹುತ್ತವನ್ನ ಹೆಚ್ಚು ಮಾಡ್ತಾ ಇದೆ. ಕಟ್ಟಿದ ಗಂಟು ಬಿಚ್ಚದೆ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ. ಕೇಸ್ ಏನೋ ಕೋರ್ಟ್ನಲ್ಲಿದೆ, ಆದ್ರೆ ಹೊಸ ವಿವಾದವೊಂದು ಸದ್ದು ಮಾಡ್ತಾ ಇದೆ. ಸಿದ್ದು ಮೈ ತುಂಬಾ ಅಂಟಿದಂತಹ ಕಪ್ಪು ಚುಕ್ಕೆಗಳನ್ನ ಮರೆಮಾಚೋಕೆ ವೈಟ್ನರ್ ಹಚ್ಚಿ ಶುಭ್ರಗೊಳಿಸಲಾಗ್ತಾ ಇದೆ ಅನ್ನುವಂಥ ಆರೋಪ ಗಂಭೀರವಾಗ್ತಾ ಇದೆ. ಬೇಬಿ ಅಮ್ಮ, ಡೋಂಟ್ ವರಿ ಬೇಬಿ ಮೂಡಮ್ಮ, ಡೋಂಟ್ ವರಿ ಬೇಬಿ ಮೂಡಮ್ಮ, ನಮ್ಮಲ್ಲಿ ತಪ್ಪಾಗಿದ್ರೆ ವೈಟ್ನರ್ ಇದೆ ನೋಡಮ್ಮ, ಡೋಂಟ್ ವರಿ ಬೇಬಿ ಮೂಡಮ್ಮ, ನೀನು ಡಲ್ ಆಗ್ಬೇಡ, ಕಾಪಾಡ್ತಾಳೆ ಮೂಡಮ್ಮ. ಹೀಗೆ ಮುಡಾದಲ್ಲಿನ ಅಕ್ರಮಗಳ ಬಿಳಿ ಹಾಳೆ ಮೇಲೆ ಮೂಡಿದಂಥ ಕಪ್ಪು ಅಕ್ಷರಗಳಿಗೆ ಬಿಳುಪಿನ ಲೇಪನ ಆಗಿದೆ. ಅಕ್ರಮಗಳನ್ನ ಮುಚ್ಚೋಕೆ ವೈಟ್ನರಮ್ಮ ಕುಣಿದು ಕುಪ್ಪಳಿಸ್ತಿದ್ದಾಳೆ. ತನಿಖಾ ನೆಂಟರು ಬರೋ ಮೊದಲೇ ಸಗಣಿ ಸಾರಿಸಲಾಗ್ತಾ ಇದ್ದು ಹೊಸ ಸಮರಕ್ಕೆ ನಾಂದಿ ಹಾಡಿದೆ. ಸಿದ್ದುಗೆ ಸಮಸ್ಯೆ ತಂದಿಟ್ಟ ವೈಟ್ನರ್ ಬಗೆಗಿನ ಅನುಮಾನ. ಧರ್ಮಸ್ಥಳದಲ್ಲಿ ಆಣೆ ಮಾಡಲು ಸಿಎಂ ಸಿದ್ದುಗೆ ಆಹ್ವಾನ. ಈ ವೈಟ್ನರೇ ಈಗ ದಂಗಲ್ಗೆ ಕಾರಣವಾಗಿದೆ. ಮುಡಾ ಹಾಳಿಗಳ ಮೇಲೆ ಕಾಣದ ಕೈಗಳ ಕೈಚಳಕ ಬಿಜೆಪಿಯನ್ನ ಕೆರಳಿಸಿದೆ. ಆಣೆ ಪ್ರಮಾಣಕ್ಕೆ ಆಹ್ವಾನ ನೀಡಿದ ಬಿಜೆಪಿ ಪರಿಷತ್ ಸದಸ್ಯ ಧರ್ಮಸ್ಥಳಕ್ಕೆ ಬನ್ನಿ ಅಂತ ಪಂಥಾಹ್ವಾನವನ್ನ ನೀಡಿದ್ದಾರೆ. ಧರ್ಮಸ್ಥಳ ಮಂಜುನಾಥ ದೇವಸ್ಥಾನಕ್ಕೆ ಹೋಗೋಣ. ಆ ಒಂದು ವೈಟ್ನರ್ ಹಚ್ಚಿದಾರಲ್ಲ, ವೈಟ್ನರ್ ಹಚ್ಚಿರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಅಲ್ಲ ಅನ್ನುವಂಥದ್ದನ್ನು ಬಂದು ಧರ್ಮಸ್ಥಳದಲ್ಲಿ ಮಂಜುನಾಥನ ದೇವಸ್ಥಾನದಲ್ಲಿ ಹೇಳ್ತಾರೆ. ಅವರು ಅನೇಕರು ಹೇಳ್ತಾರೆ ಸಿದ್ದರಾಮಯ್ಯ ಅವರು ಶುದ್ಧರಾಮಯ್ಯ ಆಗಿದ್ರು. ನನ್ನ ಪ್ರಕಾರ ಶುದ್ಧರಾಮಯ್ಯ ಅಲ್ಲ, ಭ್ರಷ್ಟರಾಮಯ್ಯ. ಸಿದ್ದುಗೆ ಭ್ರಷ್ಟ ರಾಮಯ್ಯ ಅಂತ ರವಿಕುಮಾರ್ ನಾಮಕರಣ ಮಾಡಿದ್ರೆ ವೈಟ್ನರ್ ರಾಮಯ್ಯ ಅಂತ ಲೇಟೆಸ್ಟ್ ಟ್ರೆಂಡಿಂಗ್ ನೇಮ್ನ ಅಶೋಕ್ ಪ್ರಧಾನಿಸಿದ್ದಾರೆ. ವಿಜಯನಗರದಲ್ಲೇ ಸೈಟ್ ಪ್ರಸ್ತಾಪಿಸಿ ಸಾವಿರಾರು ಸೈಟ್ಗಳನ್ನ ಹೊಡೆದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ವೈಟ್ನರ್ ಯಾಕೆ ಹಾಕಿದ್ರಿ? ಅಲ್ಲೇ ಇರೋದು, ನನಗೆ ವಿಜಯನಗರದಲ್ಲೇ ಬೇಕು, ಅಲ್ಲೇ ಬೇಕು ಸೈಟು, ಇದೇ ಸೈಟ್ ಬೇಕು ಅಂತ ಹೇಳಿರೋದೇ ಆ ವೈಟ್ನರ್ ಕೆಳಗಡೆ ಇರೋದು. ಅದಕ್ಕೆ ಈಗ ಸಮಸ್ಯೆ ಆಗಿರೋದು. ವೈಟ್ನರ್ ಬಗ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಪೋಸ್ಟ್ ಮಾಡಿ ಕೆಣಕಿದ್ದಾರೆ. ಇಂತಹ ಸುಳ್ಳುಗಳನ್ನ ಹೇಳುವ ಮುಖ್ಯಮಂತ್ರಿಗಳನ್ನ ಪಡೆದ ನಾವೇ ಧನ್ಯರು. ಮಾನ್ಯ ರಾಜ್ಯಪಾಲರಿಗೆ ಸ್ವತಃ ಪತ್ರ ಬರೆದಿರುವ ಸಿದ್ದರಾಮಯ್ಯನವರು ತಮ್ಮ ಪತ್ರದ 30ನೇ ಖಂಡಿಕೆಯಲ್ಲಿ ದಿನಾಂಕ 23/6/2014 ತಮ್ಮ ಪತ್ನಿ ಪಾರ್ವತಿರವರು ಬರೆದಿರುವ ಪತ್ರದ ಬಗ್ಗೆ ತಿಳಿಸಿದ್ದಾರೆ ಮತ್ತು ಸದರಿ ಪತ್ರವನ್ನ ಅನೆಕ್ಷರ್ 15 ಎಂದು ಗುರುತಿಸಿ ಪತ್ರದೊಂದಿಗೆ ಲಗತ್ತಿಸಿದ್ದಾರೆ. ಆದರೆ ಇಂತಹ ಪತ್ರ ಬರೆದಿಲ್ಲ, ನನಗೆ ಗೊತ್ತೇ ಇಲ್ಲ ಅಂತ ಮಾಧ್ಯಮದ ಮುಂದೆ ಸುಳ್ಳು ಹೇಳ್ತಾರೆ. ಸಿಎಂ ವಿರುದ್ಧ ಮತ್ತಷ್ಟು ದಾಖಲೆ ನೀಡಲು ಬಿಜೆಪಿ ಸಜ್ಜು. ವಾರಾಂತ್ಯದಲ್ಲಿ ಕಮಲ ಪಡೆಯಿಂದ ಗವರ್ನರ್ ಭೇಟಿ. ಅಂದಹಾಗೆ ಸಿಎಂ ವಿರುದ್ಧ ಮತ್ತಷ್ಟು ಮುಡಾ ಸಂಬಂಧ ದಾಖಲೆ ನೀಡೋಕೆ ಬಿಜೆಪಿ ಸಜ್ಜಾಗ್ತಾ ಇದೆ. ರಾಜಭವನಕ್ಕೆ ಮತ್ತಷ್ಟು ದಾಖಲೆ ನೀಡಲು ಮುಂದಾದ ಬಿಜೆಪಿ ಇದೇ ಕಾರಣಕ್ಕೆ ವಾರಾಂತ್ಯದಲ್ಲಿ ಗವರ್ನರ್ನ ಭೇಟಿ ಮಾಡಲಿದೆ. ಈ ಮೂಲಕ ಮುಡಾದಲ್ಲಿ ಬಿಜೆಪಿಗೆ ಯಾವುದೇ ಕಾರಣಕ್ಕೂ ಹಿನ್ನಡೆಯಾಗದಂತೆ ಸಿಎಂ ಸಿದ್ದು ತಲೆದಂಡಕ್ಕೆ ಬಿಜೆಪಿ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.